ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಸಿದ್ಧ ಐಡಲ್ಸ್. ನಾವ್ ಈ ರೀಸೆಂಟ್ ಆಗಿ ಕೆಲವೊಂದು ಐಡಲ್ಸ್ ನ ಲಾಂಚ್ ಮಾಡಿದ್ವಿ. ಇದನ್ನೆಲ್ಲ ಮ್ಯೂಸಿಯಂ ರೆಪ್ಲಿಕಾಸ್ ಅಂತಾರೆ. ಅದ್ರಲ್ಲಿ ಕೆಲವೊಂದು ಐಡಲ್ಸ್ ನ ನಾನು ರೀಲ್ಸ್ ಮಾಡಿಲ್ಲ. ಇವಾಗ ನಿಮ್ಗೆ ತೋರ್ಸ್ತಾ ಇದೀನಿ ರೀಲ್ಸ್ ಮುಖೇನ ಯಾವ ತರ ಕಾಣುತ್ತೆ ಅಂತ, ವಿಜುವಲ್ ಐಡಿಯಾ ಬರಲಿ ಅಂತ. ಇವಾಗ ತೋರಿಸಿರುವಂತದ್ದು ಒಂದು ಗುಜರಾತ್ ಮಾದರಿಯ ಗೋಪಾಲ ಕೃಷ್ಣ. ಇದು ಹೊಸ ವಿಗ್ರಹನೇ. ಹಳೇದ್ ಮಾಡಿದಾಗ ಯಾವ ತರ ಇರುತ್ತೆ, ಯಾವ ತರ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಇದು ತುಂಬಾ ಲೈಟ್ ವೆಯ್ಟ್, 7 ರಿಂದ 8 ಇಂಚ್ ಬರುತ್ತೆ. ಮುಖ ಲಕ್ಷಣಗಳು ನೋಡಿ ತುಂಬಾ ಚೆನ್ನಾಗಿದೆ. ಈ ಗುಜರಾತ್ ಮತ್ತೆ ನಾರ್ತನ್ ರೀಜನ್ ನಲ್ಲಿ ಅಲಂಕಾರಗಳು ಮಾಡ್ತಾರೆ. ಕೃಷ್ಣನ್ಗೆ ಅಲಂಕಾರಗಳು ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಇಲ್ಲ ಅಲಂಕಾರ ಬೇಡ ಅನ್ನೋರು ಹೀಗೆ ಇಟ್ಟು ಪೂಜೆ ಮಾಡಬಹುದು. ಥ್ಯಾಂಕ್ ಯು ವೀಕ್ಷಕರೇ. ಇದ್ರ ಜೊತೆ ಇನ್ನೊಂದು ವಿಗ್ರಹನ ನಿಮ್ಗೆ ಪರಿಚಯ ಮಾಡಿಸ್ತೀನಿ. ಇದು ಬಂದು ಹನುಮಂತನ್ ವಿಗ್ರಹ ಅಥವಾ ಹನುಮಂತನ್ ವಾಹನ. ಯಾವ ತರ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಇದು ಕೂಡ ಒಂದು ಮಾಸ್ಟರ್ ರೆಪ್ಲಿಕಾ ನೋಡಿ. ಇವಾಗ ನೀವು ನೋಡ್ತಿರೋಂಥದ್ದು ಒಂದು ಹನುಮಂತನ್ ವಿಗ್ರಹ. ತುಂಬಾ ಚೆನ್ನಾಗಿದೆ, ಜೋರಾಗಿದೆ ಹನುಮಂತ. ತೂಕನೂ ಹಾಗೆ ಇದೆ, ಮತ್ತೆ ನೋಡಕ್ಕೂ ಅದ್ಭುತವಾಗಿದೆ. 2 ಕೈ ಮೇಲೆತ್ತಿರ್ತಾನೆ. ಇದ್ರ ಹಿಂದೆ ನೀವು ಬೇಕು ಅಂದ್ರೆ ನಿಮ್ ಹತ್ರ ಇರುವಂತಹ ರಾಮ ಸೆಟ್ಟು ಇಲ್ಲ ರಾಮ ಪೀಠ ಪ್ರಭಾವಳಿ ಸಮೇತ ಇಡಬಹುದು. ಬಾಲ ಈ ತರ ಹಿಂದೆ ಬಂದಿರುತ್ತೆ ಸುತ್ಕೊಂಡು. ಶಿಕೆ ಮತ್ತೆ ಕೇಶರಾಶಿ ಎಲ್ಲ ನೋಡಿ ತುಂಬಾ ಚೆನ್ನಾಗಿ ಕಾಣ್ತಿದೆ. ಮತ್ತೆ ಆ ಪಂಚೆ ವಸ್ತ್ರನೆಲ್ಲ ಕೆತ್ತನೆ ಮಾಡಿದ್ದಾರೆ. ಮತ್ತೆ ಹಿಂಭಾಗದಲ್ಲಿ ಒಂದು ಕಾಲು. ವಾಹನ ಯಾವ ತರ ಇರ್ಬೇಕು ಆ ತರ ಇದೆ. ಸೊ ನೀವಾಗ ನೋಡ್ತಿರುವಂತದ್ದು ಹನುಮಂತನ್ ವಾಹನ ಅಥವಾ ಹನುಮ ವಾಹನ. ಇದು ನೋಡೋದಕ್ಕೆ ನಮ್ಮ ಕರ್ನಾಟಕ ಶೈಲಿನಲ್ಲೇ ಇದೆ. ನೀವು ಬೇರೆ ಕಡೆ ನೋಡಿದ್ರೆ ಹನುಮಂತನ್ ವಿಗ್ರಹಗಳನ್ನ ಗೊತ್ತಾಗತ್ತೆ ಇದು ಯಾವ ಪ್ರಾಂತ್ಯದಿಂದ ಬಂದಿರಬಹುದು ಅಥವಾ ಯಾವ ರೀಜನ್ ಇಂದ ಬಂದಿರಬಹುದು ಅಂತ. ಈ ಮುಖ ಲಕ್ಷಣ ಒಂದು ಸಾಕು, ಇದನ್ನ ನಾವು ಹೇಳ್ಬೋದು ಇದು ಇಲ್ಲಿಂದಾನೇ ಬಂದಿರೋದು ಅಂತ. ಅದೇ ನೀವು ಉತ್ತರ ಭಾರತದಲ್ಲಿ ಹೋದ್ರೆ ಈ ಮುಖ ಲಕ್ಷಣಗಳಿರುವಂತಹ ಹನುಮಂತ ಸಿಗೋದು ತುಂಬಾ ಅಪರೂಪ ಅಥವಾ ಕಷ್ಟ ಆಗತ್ತೆ. ಅದೇ ನಿಮ್ಗೆ ಆಂಧ್ರ ಕರ್ನಾಟಕ ರೀಜನ್ ಅಲ್ಲಿ ಈ ತರ ಹನುಮಂತ ಬಹಳ ಸುಲಭವಾಗಿ ಸಿಗತ್ತೆ. ಥ್ಯಾಂಕ್ ಯು ವೀಕ್ಷಕರೇ.